ಕುರ್ಚಿನೂ ಇಲ್ಲ, ಗಲಾಟೆನೂ ಇಲ್ಲ, ಎಲ್ಲ ಸುಗಮವಾಗಿ ನಡೀತಾ ಇದೆ. ಬಿಡ್ರಪ್ಪ, ಈಗ ಯತೀಂದ್ರ ಅವರು ಮತ್ತೆ ಹೇಳಿರ್ತಾರೆ ನಮ್ಮ ತಂದೆಯವರೇ ಮತ್ತೆ 5 ವರ್ಷ ಅವೆಲ್ಲ ಪ್ರಶ್ನೆ. ನಿಮಗೆ ಬೇರೆ ಒಳ್ಳೆ ಗುರುತರವಾದ್ದು ಡೆವಲಪ್ಮೆಂಟ್ ವಿಷಯ ಹೇಳಿ. ಇಂದಿರಾ ಕಿಟ್ ಕೊಡಬೇಕಂತ ತೀರ್ಮಾನ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಅದು ಸಾರ್ವಜನಿಕರಿಗೆ ಅನುಕೂಲ ಆಗುವಂಥದ್ದು. ಜನವರಿಯಲ್ಲಿ ಇಂದಿರಾ ಕಿಟ್ಟನ್ನು ಕೊಡೋದ್ರ ಮುಖಾಂತರ ಪೌಷ್ಟಿಕ ಆಹಾರ, ಎಣ್ಣೆ, ಬೇಳೆ, ಸಕ್ಕರೆ, ಉಪ್ಪು ಕೊಡುವಂಥ ಕೆಲಸ ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಅದನ್ನು ಕೊಡುವಂಥದ್ದನ್ನು ಮಾಡ್ತೀವಿ. ಇದಕ್ಕೆ ಕೇಳಿ, ಅವರಿಬ್ಬರು ಜೊತೆಯಲ್ಲಿದ್ದಾರೆ. ಅವರಿಬ್ಬರು ಜೊತೆಯಲ್ಲಿ ಅಣ್ಣ ತಮ್ಮಂದರಿಗೆ ಓಡಾಡ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ಪದೇ ಪದೇ ಯಾಕೆ ಪ್ರಶ್ನೆ ಮಾಡಿ? ಅದು ಮುಗಿದೋಗಿತ್ತು. ಈಗ ಸಿಎಂ ಅವರ ಪುತ್ರ ಮತ್ತೆ ಅವ್ರು ಮಾತಾಡಬೇಕು, ಅದು ಅವರೇ ಉತ್ತರ ಹೇಳ್ಬೇಕು, ನಾನು ಹೇಳಲ್ಲ. ಅದೆಲ್ಲ ಡೀಟೇಲ್ ಇನ್ನೊಂದು ಸಾರಿ ನಿಮಗೆ ಪ್ರೆಸ್ ಮಾಡ್ತೀನಿ, ಕೊಡಕ್ಕೆ ಮೊದಲು. ಕುರ್ಚಿನೂ ಇಲ್ಲ, ಗಲಾಟೆನೂ ಇಲ್ಲ, ಎಲ್ಲ ಸುಗಮವಾಗಿ ನಡೀತಾ ಇದೆ. ಬಿಡ್ರಪ್ಪ, ಈಗ ಯತೀಂದ್ರ ಅವರು ಮತ್ತೆ ಹೇಳಿರ್ತಾರೆ ನಮ್ಮ ತಂದೆಯವರೇ ಮತ್ತೆ 5 ವರ್ಷ ಅವೆಲ್ಲ ಪ್ರಶ್ನೆ. ನಿಮಗೆ ಬೇರೆ ಒಳ್ಳೆ ಗುರುತರವಾದ್ದು ಡೆವಲಪ್ಮೆಂಟ್ ವಿಷಯ ಹೇಳಿ. ಇಂದಿರಾ ಕಿಟ್ ಕೊಡಬೇಕಂತ ತೀರ್ಮಾನ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಅದು ಸಾರ್ವಜನಿಕರಿಗೆ ಅನುಕೂಲ ಆಗುವಂಥದ್ದು. ಜನವರಿಯಲ್ಲಿ ಇಂದಿರಾ ಕಿಟ್ಟನ್ನು ಕೊಡೋದ್ರ ಮುಖಾಂತರ ಪೌಷ್ಟಿಕ ಆಹಾರ, ಎಣ್ಣೆ, ಬೇಳೆ, ಸಕ್ಕರೆ, ಉಪ್ಪು ಕೊಡುವಂಥ ಕೆಲಸ ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಅದನ್ನು ಕೊಡುವಂಥದ್ದನ್ನು ಮಾಡ್ತೀವಿ. ಇದಕ್ಕೆ ಕೇಳಿ, ಅವರಿಬ್ಬರು ಜೊತೆಯಲ್ಲಿದ್ದಾರೆ. ಅವರಿಬ್ಬರು ಜೊತೆಯಲ್ಲಿ ಅಣ್ಣ ತಮ್ಮಂದರಿಗೆ ಓಡಾಡ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ಪದೇ ಪದೇ ಯಾಕೆ ಪ್ರಶ್ನೆ ಮಾಡಿ? ಅದು ಮುಗಿದೋಗಿತ್ತು. ಈಗ ಸಿಎಂ ಅವರ ಪುತ್ರ ಮತ್ತೆ ಅವ್ರು ಮಾತಾಡಬೇಕು, ಅದು ಅವರೇ ಉತ್ತರ ಹೇಳ್ಬೇಕು, ನಾನು ಹೇಳಲ್ಲ. ಅದೆಲ್ಲ ಡೀಟೇಲ್ ಇನ್ನೊಂದು ಸಾರಿ ನಿಮಗೆ ಪ್ರೆಸ್ ಮಾಡ್ತೀನಿ, ಕೊಡಕ್ಕೆ ಮೊದಲು.